ಸೂಕ್ಷ್ಮ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಂಚು ಆರಂಭಗೊಂಡಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಮೀಪದ ಬಿದರಗೋಡು ಬಳಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪ್ರಭಾವಿಗಳ ಯತ್ನ ಶುರುವಾಗಿದೆ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಸದ್ದಿಲ್ಲದೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಸ್ಥಳೀಯರ ವಿರೋಧದ ನಡುವೆಯೂ ಅಕ್ರಮ ಕಲ್ಲು ಗಣಿಗಾರಿಕೆ ಚುರುಕುಗೊಳ್ಳುತ್ತಿದೆ. ಅರಣ್ಯ ಪ್ರದೇಶದಲ್ಲಿದ್ದ ಬೆಲೆ ಬಾಳುವ ವಿವಿಧ ಜಾತಿಯ ನೂರಾರು ಮರಗಳ ಮಾರಣ ಹೋಮ ನಡೆದಿದೆ. ನೂರಾರು ಎಕರೆಯಲ್ಲಿರುವ ಸಾವಿರಾರು ಮರಗಳನ್ನ ಕಡಿದು ಸಾಗಿಸಲಾಗುತ್ತಿದೆ. ತಮ್ಮ ಊರಿನ ಪರಿಸರ ಉಳಿವಿಗಾಗಿ ಗ್ರಾಮಸ್ಥರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅರಣ್ಯ ಪರಿಸರ ಕಾಪಾಡಬೇಕಾದ ಅಧಿಕಾರಿಗಳೇ ವ್ಯವಸ್ಥೆಯೊಂದಿಗೆ ಶಾಮೀಲಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗಣಿಗಾರಿಕೆಗೆ ಅನುಮತಿ ಕೊಟ್ಟಲ್ಲಿ ಪಶ್ಚಿಮ ಘಟ್ಟ ಮತ್ತೊಂದು ವೈನಾಡ್ ಆಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಏನಿಲ್ಲ, ಇದು ಆ್ಯಕ್ಚುಲಿ ಬಿದರಗೋಡ ಗ್ರಾಮದ ಸರ್ವೆ ನಂಬರ್ 73. ಇದು ಮುಂಚೆಯಿಂದನೂ ದನ ಗೋಕರುಗಳು ಮೇಯ್ತಿದ್ದಂಥ ಗೋಮಾಳ ಜಾಗ. ಇದನ್ನು ಈಗ ಏನು ಅಧಿಕಾರಿಗಳು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ, ಯಾರೊಬ್ಬ ಕುಂದಾಪುರದ ಮೂಲದ ಒಂದು ವ್ಯಕ್ತಿನ, ಖಾಸಗಿ ವ್ಯಕ್ತಿನ ಕರ್ಕೊಂಬಂದು ಇಲ್ಲಿ ಏನು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ಪ್ರಬಲವಾಗಿ ಇಡೀ ಗ್ರಾಮ ಮತ್ತು ಗ್ರಾಮಸ್ಥರ ವಿರೋಧವಿದೆ. ಇದು ಈ ಬೆಳವಣಿಗೆಗಳೆಲ್ಲ ನೋಡಿದ್ರೆ ಈಗ ನಮಗೆ ಏನು ಅನಿಸ್ತಿದೆ, ಈ ಅಧಿಕಾರಿಗಳು ದಲಿತರನ್ನ ಮತ್ತು ಶೋಷಿತ ವರ್ಗದವ್ರನ್ನ ಮತ್ತು ಶೋಷಣೆಗೆ ಒಳಪಡಿಸ್ತಿದ್ದಾರೆ ಅಂತ ನಮ್ಮ ಮನದಟ್ಟಾಗಿದೆ. ದಯವಿಟ್ಟು ಈ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಯಾವುದೇ ಕಾರಣಕ್ಕೂ ಈ ಸರ್ವೆ ನಂಬರ್ 73ರಲ್ಲಿ ಅಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ ಕೊಡಬಾರ್ದು. ಕೊಟ್ಟಿದ್ದೇ ಹೌದಾದಲ್ಲಿ ಈಗ ಆಲ್ರೆಡಿ ನಾವು 2 ಬಾರಿ ಪ್ರತಿಭಟನೆ ಮಾಡಿದ್ವಿ. ಇದು ಮುಂದೆ ಭಾಳ ದೊಡ್ಡ ಹಂತಕ್ಕೆ ಹೋಗುತ್ತೆ. ಆ ಥರ ಆಗಲಿಲ್ದಂಗೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರುಗಳು ಇದ್ರ ಬಗ್ಗೆ ಕೇರ್ ತಗೊಬೇಕಾಗಿ ಕೇಳ್ಕೊಳ್ತೀವಿ. ಗಣಿಗಾರಿಕೆ ನಡೆಸಲಿಕ್ಕೆ ಒಂದು 12ರಿಂದ 14 ಎಕರೆ ಗಣಿಗಾರಿಕೆಗೆ, ಕಲ್ಲು ಗಣಿಗಾರಿಕೆ ಮಂಜೂರು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡ್ತಾ ಇದ್ದೇವೆ, ಈ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಕೊಡಬಾರದು ಅಂತ ಹೇಳಿ ಕೇಳ್ಕೊಡ್ತೇನೆ. ಇಲ್ಲಿ ಸಾಕಷ್ಟು ದಟ್ಟವಾದ ಅರಣ್ಯ ಇತ್ತು, ಅದನ್ನು ಈ ಒಂದು ಗಣಿಗಾರಿಕೆ ಕೊಡುವ ಉದ್ದೇಶದಿಂದ ಅಕ್ರಮವಾಗಿ ಬೆಲೆಬಾಳುವಂತಹ ಬೀಟೆ, ಹಲಸು ಮುಂತಾದ ಬೆಲೆಬಾಳುವ ಮರಗಳು, ಔಷಧೀಯ ಸಸ್ಯಗಳ ತಾಣ, ಅದನ್ನು ನಾಶ ಮಾಡಿದ್ದಾರೆ. ಅದನ್ನೆಲ್ಲ ನಾಶ ಮಾಡಿ ಈಗ ಗಣಿಗಾರಿಕೆಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಅಧಿಕಾರಿಗಳ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಮೂಲತಃ ಇಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ಆ ಮೂಲಸೌಕರ್ಯಗಳ ಬಗ್ಗೆ ಯಾರೂ ಗಮನ ವಹಿಸ್ತಾ ಇಲ್ಲ. ಅದರಂತೆ 1996ರಲ್ಲಿ ಇದೇ ಸರ್ವೆ ನಂಬರ್ನಲ್ಲಿ ರೆಕಾರ್ಡ್ ಆದಂತಹ ಸುಮಾರು ಜಮೀನುಗಳಿದ್ದಾವೆ. ಅವುಗಳ ಸಂಪೂರ್ಣ ಪಕ್ಕಾಪೋರ್ಡ್ ಆಗಿರ್ಬೋದು, ಸ್ಕೆಚ್ ಆಗಿರ್ಬೋದು, ಇನ್ನೂ ಕೂಡ ರೈತರಿಗೆ ಸಿಕ್ಕಿಲ್ಲ. ಆದರೆ ಈ ಒಂದು ಗಣಿಗಾರಿಕೆಗೆ ಕೊಡೋ ಉದ್ದೇಶದಿಂದ ತ್ವರಿತಗತಿಯಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿ ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಲಿಕ್ಕೆ ಎಲ್ಲ ಅನುವು ಮಾಡಿಕೊಡ್ತಿದ್ದಂತೆ ನಮ್ಮೆಲ್ಲ ಗ್ರಾಮಸ್ಥರಿಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಈ ಗೋಮಾಳ ಪ್ರದೇಶ ಏನಿದೆ ಇದನ್ನು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜಾನುವಾರುಗಳಿಗೆ ಮೇವಿಗೆ ಮೀಸಲಿರಿಸಿ ಅದನ್ನು ತಡಿಬೇಕು ಅಂಥೇಳಿ ಈ ಮೂಲಕ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೇವೆ. ಏನೀಗ ನಮ್ಮ ಮನಸ್ಸು ಬಲ ಇದೆ ಅಂತ ಮೋಹನ್ ದಾಸ್ ಶೆಟ್ಟಿ ಅನ್ನೋ ಕುಂದಾಪುರ ಮೂಲದ ತಕ್ಷಣ ನಾನು ಆ ದಿನನೇ ಗ್ರಾಮಸ್ಥರಲ್ಲೊಬ್ಬರು ಕಾಲ್ ಮಾಡಿದ್ರು ನನಗೆ. ತಕ್ಷಣ ನಾನು ಪೊಲೀಸರಿಗೆ ಕೇಳಿ ಅದು ಹೆಂಗ್ ಮಾಡಿದ್ರೆ ಕೇಳಿ ಈ ದಿನ ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹೋಬಳಿ ಸರ್ವೆ ನಂಬರ್ 73 ಬಿದರಗೋಡಲ್ಲಿ ಒಂದು ಕ್ರಷರ್ ಸಂಬಂಧ ಅನುಮತಿ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಹೂವಪೋಹ ಮತ್ತು ಹಾಗೂ ಈ ಕ್ರಷರ್ದು ಸಂಬಂಧ ಕೊಡಬಾರ್ದು, ಒಂದು ಅನುಮತಿ ಕೊಡಬಾರ್ದು ಅಂತೇಳಿ ಈ ಒಂದು ಗ್ರಾಮಸ್ಥರೆಲ್ಲ ಸೇರಿರ್ತಾರೆ. ಈ ಒಂದು ವಿಚಾರವಾಗಿ ನಾವು ಕಂದಾಯ ಇಲಾಖೆ ತಹಸೀಲ್ದಾರ್ ಆಗಿ ಹಾಗೂ ನಮ್ಮ DSP ಸರ್ ಕೂಡ ಬಂದಿರ್ತಾರೆ ಪೊಲೀಸ್ ಇಲಾಖೆಯಿಂದ, ಹಾಗೂ ಜಿಯೋಲಜಿಸ್ಟ್ ಡಿಪಾರ್ಟ್ಮೆಂಟ್ಗಳಿಂದನೂ ಬಂದಿದ್ದಾರೆ, ಮತ್ತು ಅರಣ್ಯ ಇಲಾಖೆಯಿಂದನೂ ಬಂದಿರ್ತೀವಿ. ನಾವು ಎಲ್ಲ ಬಂದು ಈ ಗ್ರಾಮಸ್ಥರ ಒಂದು ಅಹವಾಲನ್ನು ನಾವು ಕೇಳಿ ಈ ಒಂದು ಪ್ರಸ್ತಾಪಿತ ಜಾಗದಲ್ಲಿ ಯಾವುದು ಸರ್ವೆ ನಂಬರ್ ಕಂದಾಯ ಮತ್ತು ಅರಣ್ಯ ಇಲಾಖೆಯಲ್ಲಿ ಯಾವುದ್ಯಾವುದು ಪ್ರದೇಶ ಇದೆ ಅವೆಲ್ಲ ಗುರುತಿಸೋದಕ್ಕೆ ಒಂದು ಭರವಸೆ ಕೊಟ್ಟಿರ್ತೀವಿ. ಮತ್ತು ಮುಂದೆ ಒಂದು ಕ್ರಷರ್ ಸಂಬಂಧ ಯಾವುದೇ ಒಂದು ಅನುಮತಿಯೂ ನಮ್ಮ ಕಚೇರಿಯಿಂದ ಹೋಗಿಲ್ಲ ಅಂತ ಕೂಡ ನಾವು ಅವರಿಗೆ ತಿಳಿಬಳಿಸಿರ್ತಿರ್ತೀವಿ. ಈ ನಮಗೆ ಡೀಮ್ಡ್ ಫಾರೆಸ್ಟ್ ಅಂತ ಬಂದಿರೋದು 2017ರಿಂದ ಬಂದಿದೆ.
ಆ ಒಂದು ಇದರಲ್ಲಿ ಟೋಟಲ್ 73 ಸರ್ವೆ ನಂಬರಲ್ಲಿ 200 ಎಕರೆ ಇದೆ. 200 ಎಕರೆಯಲ್ಲಿ 40.49 ಹೆಕ್ಟೇರ್, ಹಂಗಂದರೆ 103 ಎಕರೆ ಡೀಮ್ಡ್ ಸರ್ವೆ ಇದೆ. ಆದ್ದರಿಂದ ಈ ಹಿಂದೆ ಇರೋ ಒಂದು ಕ್ರಷರ್ ಈಗ ಯಾವುದೂ ನಡೆಸ್ತಾ ಇಲ್ಲ. ಅವಾಗ ಬಂದಮೇಲೆ NOC ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಹೊಸದಾಗಿ ಒಂದು ಕ್ರಷರ್ಗೋಸ್ಕರ ಒಂದು NOC ಕೇಳಿರೋದ್ರಿಂದ ಈ ಒಂದು ಪ್ರಸ್ತಾಪಿತ ಜಾಗ ಬಂದಿದೆ ಅಷ್ಟೇ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.